ರೋಬೋಟ್ ತಯಾರಿಸಿರೋದೇ ಮನುಷ್ಯನ ಕೆಲಸ ಸುಲಭ ಆಗಲಿ, ಸಹಾಯ ಆಗಲಿ, ಹಾಗೆ ಮಾಡೋ ಕೆಲಸ ವೇಗ ಪಡೀಲಿ ಅಂತ. ಆದ್ರೀಗ ರೋಬೋಟ್ ಒಂದು ಮನುಷ್ಯರಂತೆ ಸನ್ಯಾಸತ್ವ ಸ್ವೀಕರಿಸಿದೆ. ಎಲ್ಲಾ ಕೆಲಸವನ್ನ ಮನುಷ್ಯನಿಗೆ ಸರಿಸಮಾನಾಗಿ, ಕೆಲವೊಮ್ಮೆ ಮನುಷ್ಯನನ್ನು ಮೀರಿಸುವಂತೆ ಕಾರ್ಯನಿರ್ವಹಿಸುವ ರೋಬೋಟ್ ಮನುಷ್ಯನಂತೆ ಸನ್ಯಾಸತ್ವ ಸ್ವೀಕರಿಸಿರೋದು ಅಚ್ಚರಿಯ ವಿಷಯ ಏನೂ ಅಲ್ಲ. ಆದರೆ ರೋಬೋಟ್ ಕೂಡ ಸನ್ಯಾಸತ್ವ ಸ್ವೀಕರಿಸೋ ವಿಧಿವಿಧಾನ ಅನುಸರಿಸಿರೋದು ಅಲ್ಲಿದ್ದವರ ಹುಬ್ಬೇರಿಸಿತ್ತು. ಅಷ್ಟಕ್ಕೂ ಈ ಘಟನೆ ನಡೆದಿರೋದೆಲ್ಲಿ? ಅಷ್ಟಕ್ಕೂ ರೋಬೋಟ್ ಸನ್ಯಾಸತ್ವ ಸ್ವೀಕರಿಸಿದ್ರ ಹಿಂದೆ ಒಂದು ದೊಡ್ಡ ಕಾರಣನೇ ಇದೆ. ಅದೇನು ಬನ್ನಿ ನೋಡೋಣ. ಅಡುಗೆ ಮನೆಯಿಂದ ಬಾಹ್ಯಾಕಾಶದವರೆಗೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಚಾಪು ಮೂಡಿಸಿರುವ ಹ್ಯುಮನಾಯ್ಡ್ ರೋಬೋಟ್ಗಳು ಇದೀಗ ಆಧ್ಯಾತ್ಮಿಕ ಲೋಕಕ್ಕೂ ಕೂಡ ಕಾಲಿಟ್ಟಿದೆ. ದಕ್ಷಿಣ ಕೊರಿಯಾದ ಸೋಲ್ನ ಪ್ರಸಿದ್ಧ ಬೌದ್ಧ ದೇವಾಲಯವೊಂದು ತಂತ್ರಜ್ಞಾನ ಮತ್ತು ಸಂಪ್ರದಾಯದ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗಿದ್ದು, ಗಾಬಿ ಎಂಬ ರೋಬೋಟ್ಗೆ ಬೌದ್ಧ ಪಂಥದ ಸನ್ಯಾಸಿಯಾಗಿ ಅಧಿಕೃತವಾಗಿ ದೀಕ್ಷೆಯನ್ನ ನೀಡಿದೆ. ಈ ಮೂಲಕ ಯುವ ಪೀಳಿಗೆಯನ್ನ ಸೆಳೆಯೋ, ಅದರ ಜೊತೆಗೆ ದೇಶದಲ್ಲಿರುವ ಸನ್ಯಾಸಿಗಳ ಕೊರತೆಯನ್ನ ನೀಗಿಸೋ ನಿಟ್ಟಿನಲ್ಲಿ ವಿನೂತನ ಪ್ರಯತ್ನ ನಡೆಸಿದೆ. ಇಂತಹ ಆಧುನಿಕ ಯುಗದಲ್ಲಿ ರೋಬೋಟ್ಗಳ ದರ್ಬಾರ್ ಅಡುಗೆ ಮನೆಯಿಂದ ಹಿಡಿದು ಸ್ಪೇಸ್ ಟ್ರೆಕ್ವರೆಗೆ ಮಾನವರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಪರಿಚಯವಾಗ್ತಾ ಇದೆ. ಈ ನಡುವೆ ದಕ್ಷಿಣ ಕೊರಿಯಾ ಇದೀಗ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದೆ. ಆಧ್ಯಾತ್ಮಿಕ ವಲಯದಲ್ಲೂ ಕೂಡ ಹ್ಯುಮನಾಯ್ಡ್ ರೋಬೋಟ್ ಅನ್ನ ಪರಿಚಯಿಸಿದ್ದು, ಸೋಲ್ನ ಜೋಗ್ಯೆ ಬೌದ್ಧ ದೇವಾಲಯದಲ್ಲಿ ಸನ್ಯಾಸಿಯಾಗಿ ದೀಕ್ಷೆ ನೀಡಿದೆ. ಹೌದು, ಹ್ಯುಮನಾಯ್ಡ್ ರೋಬೋಟ್ ಈಗ ಸೋಲ್ನ ಪ್ರಸಿದ್ಧ ಬೌದ್ಧ ದೇವಾಲಯದಲ್ಲಿ ಅಧಿಕೃತವಾಗಿ ಸನ್ಯಾಸಿಯಾಗಿ ಆಯ್ಕೆಯಾಗಿದೆ. ಬುದ್ಧನ ಜನ್ಮ ದಿನಾಚರಣೆಗೂ ಮುನ್ನ ಸೋಲ್ನ ಜೋಗ್ಯೆ ದೇವಾಲಯದಲ್ಲಿ ನಡೆದ ಬೌದ್ಧ ಸಮಾರಂಭದಲ್ಲಿ ಚೀನಾದ ಯೂನಿಟ್ರಿ ಜಿಐ ಹ್ಯುಮನಾಯ್ಡ್ ರೋಬೋಟ್ ಪ್ಲಾಟ್ಫಾರ್ಮ್ನಲ್ಲಿ ನಿರ್ಮಿಸಲಾದ ಮಾನವನಂತಹ ದೇಹ ರಚನೆಯನ್ನ ಹೊಂದಿರುವ 130 ಸೆಂಟಿಮೀಟರ್ ಎತ್ತರ ಇರುವ ಗಾಬಿ ಎಂಬ ಹೆಸರಿನ ಹ್ಯುಮನಾಯ್ಡ್ ರೋಬೋಟ್ ಅನ್ನ ಪರಿಚಯಿಸಿದೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಈ ಹ್ಯುಮನಾಯ್ಡ್ ರೋಬೋಟ್ ಗಾಬಿ ಬೌದ್ಧ ಧರ್ಮಗುರುಗಳಂತೆಯೇ ಸಾಂಪ್ರದಾಯಿಕ ಬೂದು ಹಾಗೆ ಕಂದು ಬಣ್ಣದ ನಿಲುವಂಗಿಯನ್ನ ಧರಿಸಿದ್ದು, ಹಿರಿಯ ಸನ್ಯಾಸಿಗಳ ಮುಂದೆ ನಿಂತು ದೀಕ್ಷೆಯನ್ನ ಸ್ವೀಕರಿಸಿದೆ. ಅದರ ಪ್ರಮಾಣ ಪತ್ರವನ್ನ ಸಹ ಪಡೆದುಕೊಂಡಿದೆ. ಈ ವೇಳೆ ಸನ್ಯಾಸತ್ವವನ್ನ ಸ್ವೀಕರಿಸುವ ಮೊದಲು ಅಲ್ಲಿನ ಹಿರಿಯ ಸನ್ಯಾಸಿಯೊಬ್ಬರು ಬೌದ್ಧ ಧರ್ಮಕ್ಕೆ ತನ್ನನ್ನ ತಾನು ಅರ್ಪಿಸಿಕೊಳ್ಳಲು ಸಿದ್ಧವಾಗಿದ್ದೀಯಾ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಈ ಗಾಬಿ ಎಂಬ ಸನ್ಯಾಸಿ ರೋಬೋಟ್, ಹೌದು, ನನ್ನನ್ನು ನಾನು ಬೌದ್ಧ ಧರ್ಮಕ್ಕಾಗಿ ಅರ್ಪಿಸಿಕೊಳ್ತೇನೆ ಅಂತ ಉತ್ತರಿಸುವ ಮೂಲಕ ನೆರೆದಿದ್ದವರನ್ನ ಬೆರಗುಗೊಳಿಸುತ್ತೆ. ಇದಾದ ಬಳಿಕ ಹಿರಿಯ ಧರ್ಮಗುರುಗಳ ಮುಂದೆ ತನ್ನ ಕೈಯನ್ನ ಮುಗಿದು ನಮಸ್ಕಾರ ಮಾಡೋ ಭಂಗಿಯಲ್ಲಿ ಈ ರೋಬೋಟ್ ನಿಂತಿದೆ. ಇದಾದ ಬಳಿಕ ಧರ್ಮಗುರುಗಳು ಅದರ ಕುತ್ತಿಗೆಗೆ 108 ಮಣಿಗಳ ಜಪಮಾಲೆಯನ್ನ ಹಾಕ್ತಾರೆ. ಸಾಂಪ್ರದಾಯಿಕವಾಗಿ ಧೂಪವನ್ನ ಸುಡುವ ಬದಲಾಗಿ ಅದಕ್ಕೆ ಸಾಂಕೇತಿಕ ಸ್ಟಿಕ್ಕರ್ ನೀಡಲಾಗಿದೆ ಅಂತ ವರದಿಯಾಗಿದೆ. ದಕ್ಷಿಣ ಕೊರಿಯಾದ ಅತಿದೊಡ್ಡ ಬೌದ್ಧ ಪಂಥವಾದ ಜೋಗ್ಯೆ ಆರ್ಡರ್ ಬೌದ್ಧ ಧರ್ಮವನ್ನ ಆಧುನೀಕರಿಸಲು ಮತ್ತು ಹೆಚ್ಚುತ್ತಿರುವ ಡಿಜಿಟಲ್ ಸಮಾಜದಲ್ಲಿ ಯುವ ಪೀಳಿಗೆಯೊಂದಿಗೆ ಸಂಪರ್ಕ ಸಾಧಿಸಲು ನಡೆಸಿದ ಭಾಗವಾಗಿ ಗಾಬಿ ಎಂಬ ಹ್ಯುಮನಾಯ್ಡ್ ರೋಬೋಟ್ ಸನ್ಯಾಸಿಯನ್ನ ಪರಿಚಯ ಮಾಡುತ್ತೆ. ಈ ಪಂಥದ ಪ್ರಕಾರ ಗಾಬಿ ಎಂಬ ಹೆಸರು ಸಿದ್ಧಾರ್ಥ ಮತ್ತು ಕರುಣೆಗೆ ಸಂಬಂಧಿಸಿದ ಕೊರಿಯನ್ ಪದದಿಂದ ಬಂದಿದ್ದು, ಜೋಗೆ ಆರ್ಡರ್ನಲ್ಲಿನ ಸಾಂಸ್ಕೃತಿಕ ವ್ಯವಹಾರಗಳನ್ನು ನೋಡಿಕೊಳ್ಳುವ ವೆನ್ಸಿಯೋಂಗ್ ವಾನ್ಗೆ ಸಂಬಂಧಿಸಿದೆ. ಅಲ್ಲದೆ ಬುದ್ಧನ ಕರುಣೆಯನ್ನ ಜಾಗತಿಕವಾಗಿ ಹರಡುವ ಕಲ್ಪನೆಯನ್ನ ಪ್ರತಿಬಿಂಬಿಸುವ ಜೊತೆಗೆ ಉಚ್ಚರಿಸಲು ಸುಲಭವಾಗುವ ರೀತಿ ಈ ಹೆಸರನ್ನ ಆಯ್ಕೆ ಮಾಡಲಾಗಿದೆ ಅಂತ ದೇವಾಲಯದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಯೋನ್ಹಾಪ್ ಈ ಬಗ್ಗೆ ವರದಿಯನ್ನ ಕೂಡ ಮಾಡಿದೆ. ಇದರ ಜೊತೆಗೆ ಯುವ ಪೀಳಿಗೆಯನ್ನ ಆಧ್ಯಾತ್ಮಿಕವಾಗಿ ಸೆಳೆಯೋ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನ ಮಾಡಲಾಗಿದ್ದು, ಇದರ ಜೊತೆಗೆ ಈ ರೋಬೋಟ್ ದಕ್ಷಿಣ ಕೊರಿಯಾದಲ್ಲಿ ಹೆಚ್ಚಾಗ್ತಾ ಇರುವ ಬೌದ್ಧ ಸನ್ಯಾಸಿಗಳ ಕೊರತೆಯನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿದೆ. ಇನ್ನು ಈ ರೋಬೋಟ್ಗೆ ಕೆಲ ಸಹವರ್ತಿಗಳನ್ನ ಸಹ ನೀಡಿದ್ದಾರೆ. ಸಿಯೋಕ್ಚಾ, ಮೋಹಿ ಮತ್ತೆ ನಿಸಾ ಎಂಬ ಬೌದ್ಧ ರೋಬೋಟ್ಗಳ ಜೊತೆಗೆ ಕೊರಿಯಾದ ಲೂನಾರ್ ಕ್ಯಾಲೆಂಡರ್ ಪ್ರಕಾರ ಮೇ 24ರಂದು ನಡೆಯಲಿರುವ ಬುದ್ಧನ ಜನ್ಮ ದಿನಾಚರಣೆಯಲ್ಲಿ ನಡೆಯೋ ಸಾಂಪ್ರದಾಯಿಕ ಲ್ಯಾಂಟರ್ನ್ ಮೆರವಣಿಗೆಯಲ್ಲಿ ಈ ಎಲ್ಲಾ ರೋಬೋಟ್ಗಳು ಭಾಗವಹಿಸುವ ನಿರೀಕ್ಷೆ ಇದೆ.